ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸ್ನೇಹಿತರೆ, ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಇವತ್ತು ಬೆಳಿಗ್ಗೆನೇ ಹೊರಬಿದ್ದಿದೆ. ನಾವು ಮುಂಚಿತವಾಗಿ ನಮ್ಮ ಯೂಟ್ಯೂಬ್ನಿಂದ ಫಲಿತಾಂಶ ತಿಳಿಸಿರುವಂತೆ ಒಂದು ನಿಖರವಾದ ಫಲಿತಾಂಶವನ್ನು ಕೊಟ್ಟಿದ್ವಿ. ಅದೊಂದು ಹೆಮ್ಮೆಯ ವಿಚಾರ. ಯಾಕಂದರೆ ದೊಡ್ಡ ದೊಡ್ಡ ಚಾನಲ್ಗಳು ಕೊಡ್ತಾರೆ, ನಾವಿನ್ನು ಏನೂ ಅಲ್ಲ ಅವುಗಳ ಮುಂದೆ. 1% ನಾವು ಲೆಕ್ಕಕ್ಕಿಲ್ಲ. ಅಂಥದ್ರಲ್ಲಿ ಒಂದು ಗ್ರೌಂಡಲ್ಲಿ ಸರ್ವೆ ಮಾಡಿದ ಪ್ರಕಾರ ನೀಡಿದ್ವಿ. 195% ಮ್ಯಾಚಿಂಗ್ ಆಗಿ ಕರೆಕ್ಟಾಗಿ ಸಮೀಕ್ಷೆಯನ್ನೇ ಕೊಟ್ಟಿದ್ವಿ. ಅದೊಂದು ಖುಷಿ ವಿಚಾರ. ಈಗ ಯಾವ್ಯಾವ ಒಂದು ವಾರ್ಡಲ್ಲಿ ಯಾರ್ಯಾರು ಗೆದ್ದಿದ್ದಾರೆ, ಎಷ್ಟೆಷ್ಟು ಮತಗಳನ್ನ ಪಡೆದಿದ್ದಾರೆ ಅನ್ನೋದ್ರ ಕಡೆ ಒಂದು ನೋಟ್ ಹರಿಸೋಣ. ಅದು ಮೊದಲನೇ ವಾರ್ಡ್ನಿಂದನೇ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ವಾರ್ಡು, ಇದರಲ್ಲಿ ಶ್ವೇತಾ ಮುರಳೀಧರ್ 391 ಓಟನ್ನು ತಗೊಂಡಿದ್ದಾರೆ. ಯಶೋಧ ಅವರು 49 ಓಟನ್ನು ತಗೊಂಡಿದ್ದಾರೆ. ಮಾಲಾಶ್ರೀ ಅವರು 240 ಓಟನ್ನು ತಗೊಂಡಿದ್ದಾರೆ. ಅಂದರೆ ಇಲ್ಲಿ ಗೆದ್ದಿರೋಂಥದ್ದು ಶ್ವೇತಾ ಮುರಳೀಧರ್ BJP ಪಕ್ಷದಿಂದ. ಇಲ್ಲಿ ನೋಟ 3 ಓಟ್ ತಗೊಂಡಿದೆ. 2ನೇ ಸ್ಥಾನ ಮಾಲಾಶ್ರೀ ಅವರು ತಗೊಂಡಿದ್ದಾರೆ. 3ನೇ ಸ್ಥಾನ ಯಶೋಧ ಮಹದೇವ್ ಅವರು ತಗೊಂಡಿದ್ದಾರೆ. ಅಂದರೆ ಅವರು 49, ಕಾಂಗ್ರೆಸ್ ಇಲ್ಲಿ ಕೇವಲ 49 ಓಟ್ಗಳನ್ನ ತಗೊಂಡಿದೆ. ವಾರ್ಡ್ ನಂಬರ್ 2 ಇಲ್ಲಿ MP ನಾಗರಾಜ್ 249 ಓಟ್ ತಗೊಂಡಿದ್ದಾರೆ. S ಪ್ರೇಮ್ ಕುಮಾರ್ 391 ಓಟ್ ತಗೊಂಡಿದ್ದಾರೆ. ರಾಮಾಂಜಿನಪ್ಪ 315, ಚಂದ್ರಶೇಖರ 105, ರವಿಕುಮಾರ್ 3, ನೋಟ 3. ಇದರಲ್ಲಿ BJP ಪಕ್ಷದಿಂದ ಸ್ಪರ್ಧಿಸಿರತಕ್ಕಂಥ S ಪ್ರೇಮ್ ಕುಮಾರು 391 ಓಟ್ ತಗೊಂಡು ದಿಗ್ವಿಜಯ ಬರೆಸಿದ್ದಾರೆ. 2ನೇ ಸ್ಥಾನವನ್ನು ರಾಮಾಂಜಿನಪ್ಪ 315 ಓಟ್ ತಗೊಂಡಿದ್ದಾರೆ. 3ನೇ ಸ್ಥಾನ MP ನಾಗರಾಜ್ JDS ಇಂದ, ಅವರು 249 ಓಟ್ ತಗೊಂಡಿದ್ದಾರೆ. ಇನ್ನು ಇಬ್ಬರು ಪಕ್ಷೇತರರು ರವಿ ಮತ್ತು ಚಂದ್ರಶೇಖರ್ ಪಕ್ಷೇತರರಾಗಿದ್ದಾರೆ. ವಾರ್ಡ್ ನಂಬರ್ 3 ಇಂದ ಮುನು RV ಕಾಂಗ್ರೆಸ್ ಪಕ್ಷದಿಂದ 139 ಓಟ್ ತಗೊಂಡಿದ್ದಾರೆ. ವೇಣುಗೋಪಾಲ್ BJPಯಿಂದ 166 ಓಟ್ ತಗೊಂಡಿದ್ದಾರೆ. ಮಧು ಪಕ್ಷೇತರವಾಗಿ 4 ಓಟ್ ತಗೊಂಡಿದ್ದಾರೆ. ರಂಜಿತ್ ಕುಮಾರ್ ಅವರೇ ಓಟ್ ಹಾಕೊಂಡಿಲ್ಲ, ಅವ್ರು ಬೇರೆ ಸಪೋರ್ಟ್ನೆಸ್ ಮಾಡಿದ್ದಾರೆ. ಶ್ರೀನಿವಾಸ್ C 57 ಓಟ್ ತಗೊಂಡಿದ್ದಾರೆ. ಸಂಪತ್ ಕುಮಾರ್ 137 ಓಟ್ ತಗೊಂಡಿದ್ದಾರೆ. ಇಲ್ಲಿ 166 ಓಟ್ ತಗೊಂಡಿರತಕ್ಕಂಥ ವೇಣುಗೋಪಾಲ್, BJP ಪಕ್ಷದ ವೇಣುಗೋಪಾಲ್ ಜೇಬೇರಿ ಬರೆಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 4, ಇಲ್ಲಿ ಮದನ್ ಅವರು ಜನತಾದಳದಿಂದ 20 ಓಟ್ ತಗೊಂಡಿದ್ದಾರೆ. ರಾಮಾಂಜಿನಪ್ಪ BJPಯಿಂದ 165 ಓಟ್ ತಗೊಂಡಿದ್ದಾರೆ. ಸಂತೋಷ್ ಕುಮಾರ್ ಕಾಂಗ್ರೆಸ್ನಿಂದ 162 ಓಟ್ ತಗೊಂಡಿದ್ದಾರೆ. ಶ್ರೀನಿವಾಸ್ ರೆಡ್ಡಿ ಪಕ್ಷೇತರ 218 ಓಟ್ ತಗೊಂಡಿದ್ದಾರೆ. ನೋಟಾಗೆ ಇಲ್ಲಿ 5 ಓಟ್ ಬಿದ್ದಿದೆ. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀನಿವಾಸ್ ರೆಡ್ಡಿಯವರು ಜಯಬೇರಿ ಬರೆಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 5 ಹೋಗೋಣ. ವಾರ್ಡ್ ನಂಬರ್ 5ರಲ್ಲಿ ಗೋಪಿ M ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ರಾಮಮೂರ್ತಿ BJPಯಿಂದ ಸ್ಪರ್ಧಿಸಿದ್ದಾರೆ. ನಾರಾಯಣಸ್ವಾಮಿ ಪಕ್ಷೇತರವಾಗಿದ್ದಾರೆ. ವೆಂಕಟೇಶ್ M ಕೂಡ ಪಕ್ಷೇತರವಾಗಿದ್ದಾರೆ. ಮುನೀಂದ್ರನು ಪಕ್ಷೇತರವಾಗಿದ್ದಾರೆ. ಇಲ್ಲಿ ಗೋಪಿ 53 ಓಟ್ ತಗೊಂಡಿದ್ದಾರೆ. ರಾಮಮೂರ್ತಿ 140, ನಾರಾಯಣಸ್ವಾಮಿ 46, ವೆಂಕಟೇಶ್ M 106, ಮುನೀಂದ್ರ 36. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರೋಂಥ BJP ಪಕ್ಷದ ರಾಮಮೂರ್ತಿಯವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 6 ಹೋದಾಗ ಇಲ್ಲಿ ಕಸುನಳ್ಳಿ ಬಿಸುನಳ್ಳಿ ವಾರ್ಡಿದು. ಇಲ್ಲಿ ಭಾಗ್ಯಮ್ಮ BJPಯಿಂದ 290 ಓಟ್ ತಗೊಂಡಿದ್ದಾರೆ. ಇನ್ನು ಶಶಿಕಲಾ ಕಾಂಗ್ರೆಸ್ಸಿಂದ 208 ಓಟ್ ತಗೊಂಡಿದ್ದಾರೆ. ನಯನ ಪಕ್ಷೇತರ 264 ಓಟ್ ತಗೊಂಡಿದ್ದಾರೆ. ರತ್ನಮ್ಮ ಪಕ್ಷೇತರ 13 ಓಟ್ ತಗೊಂಡಿದ್ದಾರೆ. ಸಹನಾ 201 ಓಟ್ ತಗೊಂಡಿದ್ದಾರೆ, ಅವರು ಪಕ್ಷೇತರವಾಗಿ. ಇಲ್ಲಿ 290 ಓಟ್ ತಗೊಂಡಿರತಕ್ಕಂಥ ಭಾಗ್ಯಮ್ಮ ಅವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 7, ಇಲ್ಲಿ ಮಧುಕುಮಾರ್ BJPಯಿಂದ 220 ಓಟ್ ತಗೊಂಡಿದ್ದಾರೆ. ಮುರಳಿ ಕಾಂಗ್ರೆಸ್ನಿಂದ 29 ಓಟ್ ತಗೊಂಡಿದ್ದಾರೆ.
ರಮೇಶ್ ಅವರು JDS ಇಂದ 18 ಓಟ್ ತಗೊಂಡಿದ್ದಾರೆ. ಇನ್ನು ಅಂಬರೀಷ್ ಅವರು ಪಕ್ಷೇತರ 193 ಓಟ್ ತಗೊಂಡಿದ್ದಾರೆ. ಮಹೇಶ್ ದಶಮನಿಯವರು ಅವರು ಪಕ್ಷೇತರ 12 ಓಟ್ ತಗೊಂಡಿದ್ದಾರೆ. ಇಲ್ಲಿ 220 ಓಟ್ ತಗೊಂಡಿರತಕ್ಕಂಥ ಮಧುಕುಮಾರ್ ಜಯಶಾಲಿಯಾಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 8 ಇಲ್ಲಿ ಗೌರಣ್ಣ JDS ಇಂದ 55 ಓಟ್ ತಗೊಂಡಿದ್ದಾರೆ. ನರಸಿಂಹಮೂರ್ತಿ ಕಾಂಗ್ರೆಸ್ನಿಂದ 89 ಓಟ್ ತಗೊಂಡಿದ್ದಾರೆ. ಮುನಿಶಂಕರ್ BJPಯಿಂದ 284 ಓಟ್ ತಗೊಂಡಿದ್ದಾರೆ. ರವಿಕುಮಾರ್ ಅವರು ಪಕ್ಷೇತರವಾಗಿ 35 ಓಟ್ ತಗೊಂಡಿದ್ದಾರೆ. ನೋಟ ಯಾರು ಬೇಡ ಅನ್ನೋಂಥವ್ರು 5 ಓಟ್ ಹಾಕಿದ್ದಾರೆ. ಇಲ್ಲಿ 284 ಓಟ್ ತಗೊಂಡಿರತಕ್ಕಂಥ ಮುನಿಶಂಕರ್ ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 9 ಇಲ್ಲಿ ಇಬ್ಬರೇ ಕ್ಯಾಂಡಿಡೇಟ್ ಇದ್ದಿದ್ದು. ಜನತಾದಳದಿಂದ ಚಂದನ ಅವರು 254 ಓಟ್ ತಗೊಂಡಿದ್ದಾರೆ. ಮೇಘನಾ ಅವರು ಕಾಂಗ್ರೆಸ್ನಿಂದ 177 ಓಟ್ ತಗೊಂಡಿದ್ದಾರೆ. ಇಲ್ಲೂ ನೋಟ 4 ಓಟ್ ಇದೆ. ಇಲ್ಲಿ JDSನಿಂದ ಸ್ಪರ್ಧಿಸಿರ್ತಕ್ಕಂಥ ಚಂದನ N ಅವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 10 ಇಲ್ಲೂ ಕೂಡ 2 ಕ್ಯಾಂಡಿಡೇಟು. ಅನಿಲ್ ಕುಮಾರ್ R BJPಯಿಂದ ಅವರು 167 ಓಟ್ ತಗೊಂಡಿದ್ದಾರೆ. ಅರುಣ್ ಕುಮಾರ್ M ಕಾಂಗ್ರೆಸ್ನಿಂದ 374 ಓಟ್ ತಗೊಂಡಿದ್ದಾರೆ. ಇಲ್ಲೂ ಕೂಡ 3 ನೋಟ ಬಿದ್ದಿದ್ದಾವೆ. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ ಅರುಣ್ ಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ಅವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 11 ಇಲ್ಲೂ ಕೂಡ ಇಬ್ಬರೇ ಕ್ಯಾಂಡಿಡೇಟು, ಕೃಷ್ಣಪ್ಪ B ಮತ್ತು B ಕೃಷ್ಣಮೂರ್ತಿ. ಇಲ್ಲಿ BJP ಪಕ್ಷದಿಂದ ಸ್ಪರ್ಧಿಸತಕ್ಕಂಥ ಕೃಷ್ಣಪ್ಪ B ಅವರು 295 ಓಟ್ ತಗೊಂಡು ಅವರು ವಿನ್ ಆಗಿದ್ದಾರೆ. B ಕೃಷ್ಣಮೂರ್ತಿ ಕಾಂಗ್ರೆಸ್ಸಿಂದ ಅವರು 232 ಓಟ್ ತಗೊಂಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 12 ಬ್ಯಾಂಕ್ ಸರ್ಕಲ್ಲು. ಇಲ್ಲಿ ಸಿ ನಾರಾಯಣಸ್ವಾಮಿ BJP ಅಭ್ಯರ್ಥಿ ಅವರು 258 ಓಟ್ ತಗೊಂಡಿದ್ದಾರೆ. ಬಸವರಾಜು ಕಾಂಗ್ರೆಸ್ ಪಕ್ಷದಿಂದ 113 ಓಟ್ ತಗೊಂಡಿದ್ದಾರೆ. ವಿಶ್ವನಾಥ್ JDS ಇವರು 78 ಓಟ್ ತಗೊಂಡಿದ್ದಾರೆ. ಇಲ್ಲೂ ನೋಟ ಒಂದೇ ಒಂದು ನೋಟ ಬಿದ್ದಿದೆ. ಇನ್ನು ವಾರ್ಡ್ ನಂಬರ್ 13 ರೇಣುಕಮ್ಮ ರಾಜಣ್ಣ ಕಾಂಗ್ರೆಸ್ ಪಕ್ಷದಿಂದ 148 ಓಟ್ ತಗೊಂಡಿದ್ದಾರೆ. ಲೀಲಾ ಮಹೇಶ್ BJPಯಿಂದ 403 ಓಟ್ ತಗೊಂಡಿದ್ದಾರೆ. ಹೈಯೆಸ್ಟ್ ಓಟ್ ತಗೊಂಡು ಲೀಲಾ ಮಹೇಶ್ ಅವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 14 ಜನತಾ ಕಾಲೋನಿದು. ಇಲ್ಲಿ ಪ್ರೇಮ್ಕುಮಾರ್ BJPಯಿಂದ 158 ಓಟ್ ತಗೊಂಡಿದ್ದಾರೆ. BK ಸೊನ್ನೇಗೌಡರು ಕಾಂಗ್ರೆಸ್ಸಿಂದ 152 ಓಟ್ ತಗೊಂಡಿದ್ದಾರೆ. G ಮುನಿರಾಜು ಪಕ್ಷೇತರವಾಗಿ 104 ಓಟ್ ತಗೊಂಡಿದ್ದಾರೆ. ನೋಟ ಇಲ್ಲಿ 3. ಇನ್ನು ವಾರ್ಡ್ ನಂಬರ್ 15 ಇಲ್ಲಿ ಅಂಬುಜಾಕ್ಷಿಯವರು BJP ಪಕ್ಷದಿಂದ 253 ಓಟ್ ತಗೊಂಡಿದ್ದಾರೆ. ಜಗದಾಂಬ ಅವರು ಕಾಂಗ್ರೆಸ್ನಿಂದ 150 ಓಟ್ ತಗೊಂಡಿದ್ದಾರೆ. ಶಿಲ್ಪಾ ಆನಂದ್ JDSನಿಂದ 60 ಓಟ್ ತಗೊಂಡಿದ್ದಾರೆ. ಇಲ್ಲಿ ನೋಟ 2. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ ಅಂಬುಜಾಕ್ಷಿಯವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 16 ಇಲ್ಲಿ ಇಬ್ಬರೇ ಕ್ಯಾಂಡಿಡೇಟ್ ಇರೋದು. ಪುಷ್ಪ L ಕಾಂಗ್ರೆಸ್ನಿಂದ 382 ಓಟ್ ತಗೊಂಡಿದ್ದಾರೆ. ಮಂಜುಳಾ ಮುನಿಯಪ್ಪ ಕಾಂಗ್ರೆಸ್ BJPಯಿಂದ 255 ಓಟ್ ತಗೊಂಡಿದ್ದಾರೆ. ಇಲ್ಲಿ ನೋಟ 5 ಬಿದ್ದಿದ್ದಾವೆ. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಪುಷ್ಪ L ಅವರು ಜಯಗಳಿಸಿದ್ದಾರೆ. ಇನ್ನು ವಾರ್ಡ್ ನಂಬರ್ 17 ಇಲ್ಲಿ K ನೇತ್ರಾ ಮಧುಕುಮಾರ್ ಭಾರತೀಯ ಜನತಾ ಪಾರ್ಟಿಯಿಂದ 170 ಓಟನ್ನು ತಗೊಂಡಿದ್ದಾರೆ. ವೀಣಾ BH ಶಿವಕುಮಾರ್ ವೀಣಾ ಅವರು ಜನತಾದಳದಿಂದ 114 ಓಟ್ ತಗೊಂಡಿದ್ದಾರೆ. ಶ್ಯಾಮಲಾ G ಲಕ್ಷ್ಮೀಪತಿ ಅವರು 48 ಓಟ್ ತಗೊಂಡಿದ್ದಾರೆ. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ K ನೇತ್ರಾ ಮಧುಕುಮಾರ್ ಅವರು ವಿನ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 18ರಲ್ಲಿ ಕಾಂಗ್ರೆಸ್ನಿಂದ ಜ್ಯೋತಿ N ಅವರು ನಿಂತಿದ್ದಾರೆ. ಅವರು 189 ಓಟ್ ತಗೊಂಡಿದ್ದಾರೆ. BJPಯಿಂದ ರಾಧಾಮಣಿ ಅವರು ನಿಂತಿದ್ದಾರೆ. ಇವರು 311 ಓಟ್ ತಗೊಂಡಿದ್ದಾರೆ. ಇಲ್ಲಿ 311 ಓಟ್ ತಗೊಂಡಿರತಕ್ಕಂಥ ರಾಧಾಮಣಿಯವರು ಜಯಗಳಿಸಿದ್ದಾರೆ.
ಇನ್ನು ಕಡೆಯದಾಗಿ 19ನೇ ವಾರ್ಡಲ್ಲಿ ಕಲ್ಪನಾ PR ಭಾರತೀಯ ಜನತಾ ಪಾರ್ಟಿಯಿಂದ 261 ಓಟ್ ತಗೊಂಡಿದ್ದಾರೆ. ದ್ರಾಕ್ಷಾಯಿಣಿ ಭಾರತೀಯ ಕಾಂಗ್ರೆಸ್ನಿಂದ 293 ಓಟ್ ತಗೊಂಡಿದ್ದಾರೆ. ಸ್ವರ್ಣಮ್ಮ JDSನಿಂದ ಅವರು 10 ಓಟ್ ತಗೊಂಡಿದ್ದಾರೆ. ಇನ್ನು 4 ಓಟು ನೋಟ ಬಿದ್ದಿದೆ. ಇಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರತಕ್ಕಂಥ ದ್ರಾಕ್ಷಾಯಿಣಿಯವರು ಜಯಗಳಿಸಿದ್ದಾರೆ. ಒಟ್ಟು 19 ಕ್ಷೇತ್ರಗಳಲ್ಲಿ 14 BJP, 1 JDS, 3 ಕಾಂಗ್ರೆಸ್ಸು, 1 ಪಕ್ಷೇತರ, ಒಟ್ಟು 19 ಸೀಟ್ಗಳು ಬಂದಿದೆ. ಈ ಒಂದು ಫಲಿತಾಂಶವನ್ನು ಇವತ್ತು ಇದು ಪ್ರಕಟ ಆಗಿದೆ. ಬೆಳಗ್ಗೆ 11 ಗಂಟೆಗೆ ಪ್ರಕಟ ಆಗಿದೆ. ನಾವು ಬಹಳಷ್ಟು ಲೇಟ್ ಆಯಿತು ಅದನ್ನು ನಿಮಗೆ ಕೊಡೋದಕ್ಕೆ, ಅದಕ್ಕಾಗಿ ಕ್ಷಮೆ ಯಾಚಿಸ್ತಾ ಇದ್ದೀವಿ. ಇದರ ಒಂದು ಸಮೀಕ್ಷೆಯನ್ನು ಕೂಡ ನಾವು ಒಂದು ಅಂದಾಜು ನಿಖರವಾಗಿ ಹೇಳಿದ್ವಿ. ಒಂದು ಅಂದಾಜಿನ ಪ್ರಕಾರ ಕರೆಕ್ಟಾಗಿ ಬಂದಿದೆ. ನಮ್ಮ ಸುದ್ದಿಗಳು ಸತ್ಯವಾಗಿಯೂ ಬರ್ತಾ ಇದ್ದರೆ, ನಿಖರವಾಗಿ ನಿಮಗೆ ತಿಳಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಇಷ್ಟೇ ನಾವು ಕೇಳ್ಕೊಳ್ಳೋದು. ನಮಸ್ಕಾರ.